Start. Previous class, the types of primary cell. Previous class, types of primary cell. One is a simple vortex cell. Another one is a carbon zinc cell. Next one is a previous class is mercury cell. Also is a X-Men. Today you have the next primary cell is alkali cell. Alkali cell anta bartada. This alkali cell. This is another type of primary cell. Just the alkaline cell, the alkaline cells are zinc carbon from the negative electrode. ಇಲ್ಲಿ ಇದು ಯಾವ ತರ ಸೆಲ್ ಇದೆ ಅಂತ alkaline as per just like a dry cell or carbon zinc cell ತರನೇ ಇರ್ತದೆ. ಇಲ್ಲಿ ಹೇಗಿರುತ್ತೆ ಅಂತಂದ್ರೆ ಫಸ್ಟ್ ನಾವು the alkaline cells are used a zinc container from the negative electrode. ಇದೇನಾಗಿರ್ತಪ್ಪ ಅಂದ್ರ ಸೇಮ್ ಡ್ರೈ ಸೆಲ್ ತರ ಇರೋದ್ರಿಂದ ಕೆಳಗಡೆ ಇರತಕ್ಕಂತದ್ದು ನಾವು ನೆಗೆಟಿವ್ ಅಂತ ತಗೊಂಡಿರ್ತೀವಿ. ಅದು ಹೆಂಗಿರ್ತಂದ್ರೆ ಎದರಲ್ಲೇ ಮಾಡಿರ್ತಾರೆ ಅಂತಂದ್ರೆ ಅದನ್ನ ಜಿಂಕ್ ಅಂತ ಒಂದು ಮಟೀರಿಯಲ್ ಇಂದ ಮಾಡಿರ್ತಾರ. electrode and cylindrically and magnesium dioxide for positive. ನೀವು ಪಾಸಿಟಿವ್ ಸೈಡ್ ನಲ್ಲಿ ಪಾಸಿಟಿವ್ ಅಂದ್ರೆ ಮೇಲೆ ಪ್ಲಸ್ ಅಂತ ಇರ್ತದಲ್ಲ, ಆ ಪ್ಲಸ್ ಅಂತ ಇರ್ತದಲ್ಲ ಅಲ್ಲಿ ಅದನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಪಾಸಿಟಿವ್ ಸೈಡ್ ಮ್ಯಾಗ್ನೇಸಿಯಂ ಡೈಆಕ್ಸೈಡ್ ಅನ್ನ ಯೂಸ್ ಮಾಡಿರ್ತಾರ ಕೆಮಿಕಲ್ ಅನ್ನ. The electrolyte is made up of solution of potassium hydroxide alkaline. ಯಾಕೆ alkaline cell ಅಂತ ಹೆಸರು ಬರುತ್ತಂದ್ರ ದಿಸ್ ಈಸ್ ಅ ಕೆಮಿಕಲ್. alkaline ಅಂತ ಒಂದು ಕೆಮಿಕಲ್ ಅನ್ನ ಹಾಕ್ತಾರ, ಅದಕ್ಕೆ ಏನ್ ಹೇಳ್ತೀವಿ ನಾವು alkaline cell ಅಂತ ಹೇಳ್ತಾರೆ. ಅದು electrolyte ಅನ್ನು ಏನ್ ಯೂಸ್ ಮಾಡಿರ್ತಾರ ಅಂತಂದ್ರ ದಿಸ್ ಈಸ್ ಅ potassium hydroxide and alkaline ಸೊಲ್ಯೂಷನ್ ಎರಡು ಮಿಕ್ಸ್ ಮಾಡಿಬಿಟ್ಟು ಒಳಗಡೆ ಅದನ್ನ ಕೆಮಿಕಲ್ ಹಾಕಿರ್ತಾರೆ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ alkaline cell ಅಂತ ಹೇಳ್ತೀವಿ. The alkaline cells are produced in the same standard size as a carbon zinc cell. Sir, market ನಲ್ಲಿ ಅವೈಲೇಬಲ್ ಹೆಂಗಿರುತ್ತೆ ಸರ್? ನಾವು ಹೆಂಗ್ ತಗೋಬೇಕಂತಂದ್ರೆ as per carbon zinc cell ಅಂತ ಹೇಳ್ತೀವಿ ಅಥವಾ ಡ್ರೈ ಸೆಲ್ ಅಂತ ಹೇಳ್ತಿದ್ವಲ್ಲ ಅದೇ ತರ ನಮ್ಗೆ ಮಾರ್ಕೆಟ್ ನಲ್ಲಿ ಕೂಡ ಇದು ಸಿಗುತ್ತೆ. ಬಟ್ ಆರ್ ಮೋರ್ ಎಕ್ಸ್ಪೆನ್ಸಿವ್. ಸ್ವಲ್ಪ ಸರ್ ಅದು ರೇಟ್ ಹೆಂಗಿರುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ಆ ಡ್ರೈ ಸೆಲ್ ಗಿಂತ ಅಮೌಂಟ್ ಜಾಸ್ತಿ ಆಗುತ್ತೆ. They have the advantage for beginning the supply large current from the longer period from time ಅಂತ ಹೇಳಿ. ಸರ್ ಯಾಕೆ ರೇಟ್ ಜಾಸ್ತಿ ಇರ್ತಂದ್ರೆ ಇದು ಲಾರ್ಜ್ ಕರೆಂಟ್ ಇರುತ್ತೆ, ಲಾಂಗರ್ ಟೈಮ್ ನಿಮ್ಗೆ ಜಾಸ್ತಿ ಟೈಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ದ ಸ್ಟ್ಯಾಂಡರ್ಡ್ ಸ್ಟೇಜ್ ಡಿ ಟೈಪ್ 1.5 ವೋಲ್ಟ್. ಫಾರ್ ಎಕ್ಸಾಂಪಲ್ ಏನಂದ್ರೆ ನಾವು ಮೊದಲಾಗ ಹೇಳಿದ್ವಿ ಡ್ರೈ ಸೆಲ್ ಎಷ್ಟು ಇರ್ತದೆ 1.5 ವೋಲ್ಟ್ ಇರ್ತದೆ. 1.5 ವೋಲ್ಟ್. The alkaline cells has a capacity of 3.5 mAh 3.5 AH ಇರುತ್ತೆ and compared to the about dry cell 2 AH ಇರುತ್ತೆ. ಅದಕ್ಕೋಸ್ಕರ ಇದು ರೇಟ್ ಜಾಸ್ತಿ ಇರುತ್ತೆ, ಆಮೇಲೆ ಇದು ಬಾಡಿಗೆನೂ ಜಾಸ್ತಿ ಬರ್ತದೆ. ನೆಕ್ಸ್ಟ್ the carbon zinc cell type. A second advantage that the alkaline cells are the self life. Second advantage ಏನಂತಂದ್ರೆ ಸರ್ alkaline cell ಅನ್ನು ಯಾಕೆ ತಗೋತೀವಿ ಅಂತಂದ್ರೆ self life ಏನಂದ್ರೆ about 2.5 ಏನಪ್ಪಾ ಅಂದ್ರೆ 2 ವರ್ಷ ಅಥವಾ 1.5 ವರ್ಷ ತನಕ ನಿಮ್ಗೆ ಏನ್ ಮಾಡಬಹುದು ಏನಪ್ಪಾ ಅಂದ್ರೆ ಯೂಸ್ ಮಾಡಬಹುದು. 6 to 12 months ಫ್ರಮ್ ದ ಸರ್ ಕಾರ್ಬನ್ ಜಿಂಕ್ ಸೆಲ್ ಹೆಂಗಿರುತ್ತೆ ಅಂತಂದ್ರೆ 6 ರಿಂದ 12 ತಿಂಗಳು. ಸರ್ ನಾನು ದಿನ ಹಚ್ಚಿನ ಬ್ಯಾಟರಿ ಆನ್ ಮಾಡ್ಬಿಡ್ತೀನಿ ರಾಗ ಹೋಗುತ್ತೆ. ಜಸ್ಟ್ ಅವ್ರು ಏನ್ ಹೇಳ್ತಾರೆ ಬುಕ್ದಲ್ಲಿ ಇದರಲ್ಲಿ ಬರ್ದಾರಲ್ಲ 6 to 12 ಮಂತ್ ಅಂತ ಬರ್ದಾರ. ಅಷ್ಟು ಬರ್ಲಿಕ್ಕಿಲ್ಲ, ನಾವು ಕಂಟಿನ್ಯೂ ಆಗಿ ಈ ಬ್ಯಾಟರಿಗಳನ್ನ ಮತ್ತು ಆಮೇಲೆ ಸೆಲ್ಗಳನ್ನ ಆಮೇಲೆ ರೇಡಿಯೋಕ್ ಹಾಕೋದು ಆಮೇಲೆ ಬ್ಯಾಟರಿ ಹಾಕೋದಿರ್ತಲ್ಲ ಹಚ್ಚಿದಾರಂದ್ರ ಅದು ಅವತ್ತ ಖಾಲಿ ಆಗ್ಬೋದು. ಅವ್ರು ಇಲ್ಲಿ ಏನ್ ಮಾಡ್ತಾರಂದ್ರ ಟೆಕ್ಸ್ಟ್ ಬುಕ್ ನಲ್ಲಿ 6 to 12 ಮಂತ್ ಫ್ರಮ್ ದ ಕಾರ್ಬನ್ ಜಿಂಕ್ ಸೆಲ್. ಸರ್ ಇದರಲ್ಲಿ ಏನೇನ್ ಇರ್ತೀರಿ ಸರ್ ಸೇಮ್ ಆಸ್ ಇಟ್ ಇಸ್ ಇಲ್ಲಿ ಅಲ್ಕಲಿನ್ ಸೆಲ್ ಅಲ್ಲಿ ಅಂತಂದ್ರ ಇಲ್ಲಿ ಕೂಡ ಕ್ಯಾಥೋಡ್ ಅಂತ ಇರ್ತದೆ. ಕ್ಯಾಥೋಡ್ ಮೀನ್ಸ್ ಪಾಸಿಟಿವ್ ಸೈಡ್ ನಲ್ಲಿ ಇರ್ತದೆ. ಆಮೇಲೆ ಅದ್ರ ಮೇಲೆ ಒಂದು ಕ್ಯಾಪ್ ಇರುತ್ತೆ, ನೀವು ಡ್ರೈ ಸೆಲ್ ನೋಡಬಹುದು, ಅದ್ರ ಮೇಲೆ ಒಂದು ಕ್ಯಾಪ್ ಇರುತ್ತೆ. ಸಪರೇಟರ್ ಅಂತ ಇರುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಶಾರ್ಟ್ ಆಗಬಾರ್ದು ಅಂತಂದ್ರೆ ಆ ಸೆಲ್ ನಲ್ಲಿ ಸಪರೇಟರ್ ಅಂತ ಹಾಕಿರ್ತಾರೆ. ನೆಕ್ಸ್ಟ್ ನಿಮ್ಗೆ ಏನಾಗಿರ್ತಾರೆ ಅಂದ್ರೆ ಆನೋಡ್ ಅಂತ ಇರ್ತದೆ, ಆನೋಡ್. ಆಮೇಲೆ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾರೆ. ಎಲೆಕ್ಟ್ರೋಲೈಟ್ ಮೀನ್ಸ್ ದಿಸ್ ಇಸ್ electrolyte is made up of a solution of potassium hydroxide and alkaline ಅನ್ನು ಯೂಸ್ ಮಾಡಿರ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ an electrolyte. And anode is a collector ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಯಾಥೋಡ್ ಇರ್ತದೆ, ಕ್ಯಾಥೋಡ್ ಐಸೋಲೇಟರ್ ಇರ್ತದೆ, ಪಾಸಿಟಿವ್ ಸೀಲ್ ಇರ್ತದೆ, ಮೇಲ್ಗಡೆ ಆ ಸೆಲ್ ಗೆ ಸೀಲ್ ಇರ್ತದೆ. ಆಮೇಲೆ ವೆಂಟ್ ಸಣ್ಣ ಹೋಲ್ ಇರುತ್ತೆ, ನೀವು ಪಾಸಿಟಿವ್ ಸೈಡ್ ನೋಡ್ಕೊಡ್ರಿ
ಸಣ್ಣ ಹೋಲ್ ಇರುತ್ತೆ, ಏರ್ ಗ್ಯಾಪ್ ಅನ್ನು ಕೊಟ್ಟಿರ್ತಾರ. ದಿಸ್ ಈಸ್ ಕಾಲ್ಡ್ ಆಸ್ an alkaline cell. ಸರ್ ಏನ್ ಕ್ವಶನ್ಸ್ ಬರ್ತದೆ ಸರ್ ಎಕ್ಸಾಮಿನೇಷನ್ ಅಂತಂದ್ರ alkaline cell is made up of in electrolyte. ಈ ತರ ಒಂದು ಕ್ವಶನ್ ಕೊಡ್ತಾನ. ಒಂದು ಆಪ್ಷನ್ ನಂಬರ್ 1 is potassium hydroxide and alkane. A. B is a potassium hydroxide and mercury. C. potassium hydroxide and silver oxide and C. ಡ್ರೈ ಸೆಲ್. ಈ ತರ ಒಂದು ಇದನ್ನ ಕೊಟ್ಟಿರ್ತಾರೆ, ಸೊಲ್ಯೂಷನ್ H2SO4 ಕೊಟ್ಟಿರ್ತಾರೆ. ಈ ತರ ಕೊಟ್ಟಿದ್ರೆ ಅಂದ್ರ ನೀವು ಕರೆಕ್ಟ್ ಆಗಿ ಓದಿದ್ರೆ alkaline cell are used ಇದು ಮೇಡ್ ಅಪ್ ಆಫ್ electrolyte. ಅದು ನೀವೇನ್ ಬರೀಬೇಕಂದ್ರ potassium hydroxide and or alkene ಇವೆರಡನ್ನ ಮಿಕ್ಸ್ ಮಾಡಿರ್ತಾರೆ. ದಿಸ್ ಈಸ್ ಕಾಲ್ಡ್ ಆಸ್ an electrolyte ಅನ್ನ ಯೂಸ್ ಮಾಡಿರ್ತಾರೆ. ಸರ್ ಇಲೆಕ್ಟ್ರೋಡ್ ಅಲ್ಲಿ ಏನ್ ಮಾಡಿರ್ತಾರೆ? ನೆಗೆಟಿವ್ ಸೈಡ್ ಅಲ್ಲಿ ಏನ್ ಮಾಡಿರ್ತಾರ? ನೆಗೆಟಿವ್ ಸೈಡ್ ಅಲ್ಲಿ ಜಿಂಕ್ ಕಂಟೈನರ್ ಇರ್ತದೆ. ಇದು ಕ್ವಶನ್ ಗಳು ಬರ್ತಾವೆ, ಜಿಂಕ್ ಕಂಟೈನರ್ ಅಂತ ಬರ್ತದೆ. ಆಮೇಲೆ ಪಾಸಿಟಿವ್ ಸೈಡ್ ಅಲ್ಲಿ ಏನ್ ಬರುತ್ತೆ ಅದನ್ನು ನೆನ್ಪಿಟ್ಕೋಬೇಕು, ಮ್ಯಾಗ್ನೀಸಿಯಂ ಡೈಆಕ್ಸೈಡ್ ಅಂತ ಬರ್ತದೆ. ಏನ್ ಬರ್ತದೆ? ಪಾಸಿಟಿವ್ ಸೈಡ್ ಅಲ್ಲಿ ಮ್ಯಾಗ್ನೀಸಿಯಂ ಡೈಆಕ್ಸೈಡ್ ಹಾಕಿರ್ತಾರ, ನೆಗೆಟಿವ್ ಸೈಡ್ ಅಲ್ಲಿ ಜಿಂಕ್ ಕಂಟೈನರ್ ಅಂತ ಬರ್ತದೆ. ಸರ್ ಇನ್ನೂ ಒಂದು ಕ್ವಶನ್ ಬರುತ್ತೆ, ಯಾವ್ದಂತಂದ್ರ ಅದು ಏನಂತಂದ್ರ ದ alkaline cell is current rating 3.5 3.AH. Option number 1 3.AH, option number A, second B 2AH, the C 1AH, D 2.6AH. ಈ ತರ ಕೊಟ್ಟಿರ್ತಾರ. ನಿಮಗೆ ಕರೆಕ್ಟ್ ಆನ್ಸರ್ ಗೊತ್ತಿತ್ತಂದ್ರೆ ಯಾವ್ದು ಬರೀಬೇಕಂತಂದ್ರ the alkaline cells is the current rating is 3.AH. the right answer. ಕರೆಕ್ಟ್ ಟಿಕ್ ಮಾಡ್ರಿ. ಇಷ್ಟೇ ಕ್ವಶನ್ ಗಳು ಬರ್ತಾವು ಈ alkaline cell ಅಲ್ಲಿ. ನೆಕ್ಸ್ಟ್ one is the silver oxide cell ಅಂತ ಬರ್ತದೆ. ನೆಕ್ಸ್ಟ್ one is a silver oxide cell ಅಂತ ಬರ್ತದೆ. this is also called as the same type mercury cell. ಸರ್ ಸಿಲ್ವರ್ ಆಕ್ಸೈಡ್ ಸೆಲ್ ಅಲ್ಲಿ ಏನಿರ್ತದೆ ಅಂತಂದ್ರ ಫಸ್ಟ್ ಓದ್ ನೋಡೋಣ. ಸಿಲ್ವರ್ ಆಕ್ಸೈಡ್ ಸೆಲ್ಸ್ ಆರ್ ಮಚ್ ಲೈಕ್ ಆಸ್ ಎ ಮರ್ಕ್ಯುರಿ ಸೆಲ್. ಫಸ್ಟ್ ಹೇಳಿದ್ದಾರ ಸರ್ ಸಿಲ್ವರ್ ಆಕ್ಸೈಡ್ ಸೆಲ್ ಅಂತಂದ್ರ ಇದು ಒಂದು ಇಂಪ್ರೂವ್ ಆದ ಭಾಗ. ಸಿಲ್ವರ್ ಆಕ್ಸೈಡ್ ಸೆಲ್ ಮರ್ಕ್ಯುರಿ ಸೆಲ್ ಸ್ವಲ್ಪ ಕೆಮಿಕಲ್ ಜಾಸ್ತಿ ಹಾಕಿರ್ತಾರ. ಸಿಲ್ವರ್ ಅಂತ ಒಂದು ಕೆಮಿಕಲ್ ಹಾಕಿರ್ತಾರೆ, ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಸಿಲ್ವರ್ ಆಕ್ಸೈಡ್ ಸೆಲ್ ಅಂತ ಹೇಳ್ತೀವಿ. ಸರ್ ಏನ್ರಿ ಅಂತಂದ್ರ ಸಿಲ್ವರ್ ಆಕ್ಸೈಡ್ ಸೆಲ್ಸ್ ಆರ್ ಮಚ್ ಲೈಕ್ ಆಸ್ ಎ ಮರ್ಕ್ಯುರಿ ಸೆಲ್. ಅದೇ ತರ ಇರ್ತದೆ ನೋಡ್ಲಿಕ್ಕೆ. However, they are provided higher voltage. Sir, ಏನ್ ಡಿಫರೆನ್ಸ್ ಇದ್ರ higher voltage ಅಂದ್ರೆ ವೋಲ್ಟೇಜ್ ಏನಿರ್ತದೆ ಅಂದ್ರೆ 1.5 volt and then they are made up of for the lighting loads. The loads can be continuous such as those equipments and hearing aids and electronics. Sir, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಹೇರಿಂಗ್ ಏಡ್ ನಲ್ಲಿ ಯೂಸ್ ಮಾಡ್ತಾರೆ ಮತ್ತು ಅದರ್ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ವಾಟ್ಸ್ ನಲ್ಲಿ ಕೂಡ ಈ ಸಿಲ್ವರ್ ಆಕ್ಸೈಡ್ ಸೆಲ್ ಗಳನ್ನ ಯೂಸ್ ಮಾಡ್ತಾರ. ಲೈಕ್ ಎ ಮರ್ಕ್ಯುರಿ ಸೆಲ್, ದೇ ಆರ್ ಸಿಲ್ವರ್ ಆಕ್ಸೈಡ್ ಸೆಲ್ ಹ್ಯಾಸ್ ಎ ಗುಡ್ ಎನರ್ಜಿ ಟು ವೇಟ್ and the energy to the volume ratio, poor low temperature response, the flat out of the voltage characteristic. ಸರ್ ಏನ್ ಸರ್ ಸಿಲ್ವರ್ ಆಕ್ಸೈಡ್ ಸೆಲ್ ಮರ್ಕ್ಯುರಿ ಸೆಲ್? ಫಾರ್ ಎಕ್ಸಾಂಪಲ್ ನಿಮ್ಗೆ ಮರ್ಕ್ಯುರಿ ಸೆಲ್ ಯಾವ ತರ ಇರ್ತದಂದ್ರ ಇಲ್ಲಿ ಹೊರಗಡೆ ಕುಂತ ಹಾಕ್ತಿರ್ತಾರೆ ಈ ವಾಚಿಗೆ ಒಂದು ಫಾರ್ ಎಕ್ಸಾಂಪಲ್ ಸೆಲ್ ಹೋಗಿದೆ ಅಂತ ತಿಳ್ಕೊಡ್ರಿ. ಮರ್ಕ್ಯುರಿ ಆಕ್ಸೈಡ್ ಸೆಲ್ 10 ರಿಂದ 15 ರೂಪಾಯಿ ಇರ್ತದೆ. ಅದೇ ದೊಡ್ಡ ಅಂಗಡಿಗೆ ಹೋಗ್ರಿ ಅಲ್ಲೇನಿರ್ತದೆ 80 ರೂಪಾಯಿ ಇರ್ತದೆ, 100 rupees ಇರ್ತದೆ. ದಿಸ್ ಇಸ್ ಕಾಲ್ಡ್ ದ ಡಿಫರೆನ್ಸ್ ಬಿಟ್ವೀನ್ ಸಿಲ್ವರ್ ಆಕ್ಸೈಡ್ ಸೆಲ್ ಅಂಡ್ ಮರ್ಕ್ಯುರಿ ಸೆಲ್. ಅಲ್ಲಿ ರೇಟ್ ಅಲ್ಲಿ ವೇರಿಯೇಷನ್ ಇರುತ್ತೆ, ಅಲ್ಲಿ ಕೆಮಿಕಲ್ ಕಡಿಮೆ ಇರುತ್ತೆ. ಇಲ್ಲಿ ಕೆಮಿಕಲ್ ಏನಾಗಿರ್ತಾರ ಅಂದ್ರ ಸಿಲ್ವರ್ ಆಕ್ಸೈಡ್ ಅನ್ನ ಎಕ್ಸ್ಟ್ರಾ ಆಡ್ ಮಾಡಿರ್ತಾರ ಮರ್ಕ್ಯುರಿ ಸೆಲ್ ಕಿನ್ನ. ನೆಕ್ಸ್ಟ್ and the out of voltage characteristic, the structure of the mercury and silver oxide cells are very smaller. ಸರ್ ಹೇಗಿರ್ತದೆ ಸರ್ ಸೆಲ್ ಗಳಂದ್ರೆ ಎರಡು ಕೂಡ ಒಂದೇ ತರ ಇರ್ತದೆ. ನಿಮ್ಮ ನೋಡ್ಲಿಕ್ಕೆ ಸಿಲ್ವರ್ ಆಕ್ಸೈಡ್ ಸೆಲ್ ಗಳು ಬೇರೆ, ಮರ್ಕ್ಯುರಿ ಸೆಲ್ ಗಳು ಸೇಮ್ ಇರ್ತದೆ. ಅದರ ಒಳಗಡೆ ಏನಿರ್ತದೆ ಕೆಮಿಕಲ್ ಮಾತ್ರ ಚೇಂಜಸ್ ಇರುತ್ತೆ. ನೆಕ್ಸ್ಟ್ the main difference that the positive electrode of the silver oxide cell inside the mercury oxide cell. ನಾನು ಅದಕ್ಕೋಸ್ಕರನೇ ಹೇಳಿದೆ ಫಸ್ಟ್ ಇಲ್ಲಿ ಏನಾಗಿದೆ ಅಂದ್ರೆ ಏನಾಗಿರ್ತದಂದ್ರ ಪಾಸಿಟಿವ್ ಸೈಡ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಸೈಡ್ ಅಲ್ಲಿ ಏನಿರ್ತಂತ ಪಾಸಿಟಿವ್ ಟರ್ಮಿನಲ್ ಏನಿರ್ತಂದ್ರ ಪಾಸಿಟಿವ್ ಟರ್ಮಿನಲ್ ಪೌಡರ್ ಆಫ್ ಜಿಂಕ್ ಇರ್ತದ. ಇಲ್ಲಿ ಸಾರಿ ನೆಗೆಟಿವ್ ಟರ್ಮಿನಲ್ ಅಂತ ಇಲ್ಲಿ ನೋಡ್ರಿ ಆಸ್ ಪರ್ ಇದು ಒಂದು ಡೈಗ್ರಾಮ್. ಸಿಲ್ವರ್ ಗ್ಯಾಸ್ಕೆಟ್ ಅದು ಒಂದು ಸೆಲ್ ಇರ್ತದೆ ರೌಂಡ್, ಅದು ಗ್ಯಾಸ್ಕೆಟ್ ಅಂತ ಹೇಳ್ತೀವಿ. ಒಳಗಡೆ ಒಂದು ನೆಗೆಟಿವ್ ಟರ್ಮಿನಲ್ ಇರ್ತದೆ ಒಳಗಡೆ. ನೆಕ್ಸ್ಟ್ ಪೌಡರ್ ಆಫ್ ಜಿಂಕ್ ಹಾಕಿರ್ತಾರೆ. ನೆಗೆಟಿವ್ ಅಲ್ಲಿ ಏನಾಕಿರ್ತಾರ ಪೌಡರ್ ಆಫ್ ಜಿಂಕ್ ಹಾಕಿರ್ತಾರ.
ಆಮೇಲೆ ಸಪರೇಟರ್ ಅಂತ ಇರ್ತದೆ. ಸಪರೇಟರ್ ಅಂದ್ರೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ಮಿಕ್ಸ್ ಆಗ್ಬಾರ್ದು. ಕೆಮಿಕಲ್ ಇರ್ತಾವಲ್ಲ ಶಾರ್ಟ್ ಆಗುತ್ತಂತ ಅಲ್ಲಿ ಸಪರೇಟರ್ ಅಂತಾರ. ದಿಸ್ ಇಸ್ ಸಪರೇಟರ್. ಸಿಲ್ವರ್ ಆಕ್ಸೈಡ್ ಸೆಲ್ ಇನ್ನಾಗ ಹೇಳಿದ್ನಲ್ಲ, ಏನ್ ಡಿಫರೆನ್ಸ್ ಐತೆ ಅಂದ್ರೆ ಮರ್ಕ್ಯೂರಿ ಅಂಡ್ ಸಿಲ್ವರ್ ಆಕ್ಸೈಡ್ ಸೆಲ್ ಅಲ್ಲಿ ಸಿಲ್ವರ್ ಆಕ್ಸೈಡ್ ಸೆಲ್ ಇದೆ ಸ್ಪೆಷಲ್. ಸಿಲ್ವರ್ ಆಕ್ಸೈಡ್ ಸೆಲ್ ಇಸ್ ಅ ಪಾಸಿಟಿವ್ ಅಂತ ಹೇಳ್ತೀವಿ. ಅದೇಂತ ಹೇಳ್ತೀವಿ ಎಲೆಕ್ಟ್ರೋಲೈಟ್ ಅಂತ ಹೇಳ್ಬಿಡ್ತೀವಿ ಅದಕ್ಕೆ. ನೆಕ್ಸ್ಟ್ ಪಾಸಿಟಿವ್ ಟರ್ಮಿನಲ್ ಅಂತ ಇರ್ತದೆ, ಬುಡ ಕಡೆ ಏನಿರುತ್ತೆ ಪಾಸಿಟಿವ್ ಟರ್ಮಿನಲ್ ಅಂತ ಇರ್ತದೆ. ದಿಸ್ ಈಸ್ ಆಲ್ಸೋ ಆಸ್ ಅ ಯೂಸಸ್ ಇನ್ ವಾಚಸ್, electronics equipments, hearing aids. This is called as a silver oxide cell. ನಿಮ್ಮೆಲ್ಲ ವಾಚ್ ಗಳಲ್ಲಿ ಇರ್ತಕ್ಕಂಥವು ಏನಪ್ಪಾ ಅಂದ್ರ ಸಿಲ್ವರ್ ಆಕ್ಸೈಡ್ ಇರ್ತದೆ. ಕಡಿಮೆ ರೇಟ್ ಇರ್ಬೇಕಂದ್ರ ಮರ್ಕ್ಯೂರಿ ಸೆಲ್ ಅಂತ ಇರ್ತದೆ. ಮರ್ಕ್ಯೂರಿ ಸೆಲ್ ಎಲ್ಲಿ ಇರ್ತಾವ ಅಂದ್ರೆ ಜಾತ್ರೆ ಹುಡುಗರು ಮೊಬೈಲ್, ಸಣ್ಣ ಹುಡುಗರು ಟಾರ್ಚ್, ಮೇಲ್ ಬಿಡೋ ಇರ್ತಾವಲ್ಲ ರಾಕೆಟ್ ಗಳು ಇರ್ತಾವಲ್ಲ, ಅಲ್ಲಿ ಏನ್ ಹಾಕಿರ್ತಾರ ಅಂದ್ರ ಮರ್ಕ್ಯೂರಿ ಸೆಲ್ ಗಳನ್ನ ಹಾಕಿರ್ತಾರ. ಇವೆಲ್ಲ ದೊಡ್ಡ ದೊಡ್ಡ ವಾಚ್, ಟೈಟಾನ್ ಇರ್ಬೋದು, ಟಾಟಾ ವಾಚ್ ಗಳು ಇರ್ತಾವಲ್ಲ, ಅಲ್ಲೆಲ್ಲ ಇರ್ತಾವಲ್ಲ, ಅಂತಲ್ಲಿ ಏನ್ ಹಾಕಿರ್ತಾರ ಅಂದ್ರ ಸಿಲ್ವರ್ ಆಕ್ಸೈಡ್ ಸೆಲ್ ಗಳನ್ನ ಯೂಸ್ ಮಾಡಿರ್ತಾರ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಏನ್ ಕ್ವಶನ್ ಏನ್ ಬರ್ತದಂದ್ರೆ ನಿಮ್ಮ ಎಕ್ಸಾಮ್ ನ ಬರ್ಬೋದು. ದ ಸಿಲ್ವರ್ ಆಕ್ಸೈಡ್ ಸೆಲ್ ಇಸ್ ಎ positive terminal. Which material? 1 silver oxide cell, B ಏನಂತ ಕೊಡ್ತಾರೆ ಜಿಂಕ್ ರಾಡ್, ಜಿಂಕ್, C magnesium dioxide, D ಏನಂತ ಮರ್ಕ್ಯೂರಿ ಆಕ್ಸೈಡ್ ಅಂತ ಕೊಡ್ತಾರೆ. ದ ಆನ್ಸರ್ ಇಸ್ ನಿಮ್ಗೆ ಏನಾಗಿರ್ಬೇಕಂದ್ರೆ ತಲೆಗಿರ್ಬೇಕು ಪಾಸಿಟಿವ್ ಸೈಡ್ ಅಲ್ಲಿ ನಮ್ಗೆ ಏನಿರ್ತದೆ ಸಿಲ್ವರ್ ಆಕ್ಸೈಡ್ ಸೆಲ್. ದಿಸ್ ಈಸ್ ಆಲ್ಸೋ ಸರ್ ಇದು ವೋಲ್ಟೇಜ್ ಎಷ್ಟು ಇರ್ತೀರಿ ಸರ್ ಅಂದ್ರೆ ಇವೆಲ್ಲ ಕೆಮಿಕಲ್ ಹಾಕಿದ್ರೆ ವೋಲ್ಟೇಜ್ ಎಷ್ಟು ಇರ್ತಂತಂದ್ರ ದಿಸ್ ಈಸ್ ಆಲ್ಸೋ ವೋಲ್ಟೇಜ್ 1.5 ಈಚ್ ಸೆಲ್. ಒಂದು ಸೆಲ್ ಎಷ್ಟಿರ್ತಾವಂದ್ರ 1.5. ಸರ್ ಮರ್ಕ್ಯೂರಿ ಸೆಲ್ ದಿಸ್ ಈಸ್ ಆಲ್ಸೋ 1.5. ಸೇಮ್. ನೆಕ್ಸ್ಟ್ The another one primary cell, last cell is Lethylene cell. Lethylene cell. Sorry sir, Lethylene cell ಅಲ್ಲ, Lithanium cell ಅಂತ ಬರುತ್ತೆ. Last one is a Lithanium cell. Sir, Lithanium cell ಇದು ಏನು ಯೂಸ್ ಆಗುತ್ತೆ ನೋಡಿ ಫಸ್ಟ್ ಹೇಳ್ಬಿಡೋಣ. The Lithanium cell is another types of the primary cell. The meaning here means the Lithanium cell is another types of the primary cell. Primary cells. It is available is the variety of the size and the composition depending upon the chemical used with Lithanium cell voltage between 2.5 and 3.6. Sir, ಏನ್ರಿ Lithanium cell ಅಂತಂದ್ರ ಇದು ವೋಲ್ಟೇಜ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ ಅನ್ನೋದ್ರ ಪ್ರೈಮರಿ ಸೆಲ್. ಸರ್ ವೋಲ್ಟೇಜ್ ಏನಿರ್ತಂದ್ರ 2.5 to 3.5. ನಿಮಗೆ ಒಂದು ಕ್ವಶನ್ ಬರುತ್ತೆ, ಈಗ ಹೇಳ್ಬಿಡ್ತೀನಿ. ದ ಲಿಥೇನಿಯಂ ಸೆಲ್ ವೋಲ್ಟೇಜ್ ಇಸ್ ಏನ್ ಕೇಳ್ಬಿಡ್ತಾನಂದ್ರ ದ ಲಿಥೇನಿಯಂ ಸೆಲ್ ವೋಲ್ಟೇಜ್ ಇಸ್ 2.5 to 3.5. 2.5 to 3.5. ಎ ಈ ತರ ಒಂದು ಆಪ್ಷನ್ ಕೊಟ್ಟಿರ್ತಾನೆ. ಬಿ 2.5 to 3.6. C 3.5 to 2.5. D 1.5 to 2.5 ಕೊಟ್ಟಿರ್ತಾನೆ. ನೀವು ಆನ್ಸರ್ ರೈಟ್ ಇದ್ದಿದ್ದಾನೆ ನೀವೇನ್ ಮಾಡ್ಬೇಕು, ಜಸ್ಟ್ ಲೈಕ್ ರೌಂಡ್ ಮಾಡ್ಬಿಟ್ರೆ ನಿಮ್ಗೆ ದಿಸ್ ಇಸ್ ದ ಆನ್ಸರ್ ಇಸ್ ರೈಟ್. ಲಿಥೇನಿಯಂ ಸೆಲ್ ಇನ್ ಮಾರ್ಕೆಟ್ ಇನ್ ಅವೈಲೇಬಲ್ 2.5 to 3.5 volt. This is one question. The lithium cell. Next, ಏನೇನು ಒಳಗೊಂಡಿರ್ತಾರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರ the note that is the voltage of considerably higher than the other prime. ಎಲ್ಲಾ ಸೆಲ್ ಗಿಂತ ಇದು ವೋಲ್ಟೇಜ್ ಜಾಸ್ತಿ ಇರುತ್ತೆ, ಅದಕ್ಕೆ ಅಂತ ಹೇಳ್ತೀವಿ 2.5 to 3.5. This is the important of the questions in lithium cell. Next, the primary cells. The two of the advantage of the lithium cells are primary cells, longer shelf life. ಇದೇನ್ ಸರ್ ಅಡ್ವಾಂಟೇಜ್ ಅಂದ್ರೆ ಈ lithium cell ನಾವು ಯಾಕೆ ಪರ್ಚೇಸ್ ಮಾಡ್ಬೇಕಂದ್ರೆ ಪ್ರೈಮರಿ ಸೆಲ್ ಅಲ್ಲಿ the longer shelf life ಇದು up to 10 year ಅಂತ ಗೊತ್ತಾ ನೋಡ್ತಾರ, up to 10 year ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರ the higher energy to weight ratio of 350 weight ಎಷ್ಟು ಇರ್ತದೆ 350 ಇರ್ತದೆ. 350 weight per kg ಇರ್ತದ, ಇದು ವೇಟಿಂಗ್ ನಲ್ಲಿ ಇರ್ತದ ಅಂತ ಹೇಳ್ತಾನ. ನೆಕ್ಸ್ಟ್ ದ ಲಿಥೇನಿಯಂ ಸೆಲ್ ಆಪರೇಟಿಂಗ್ ಇನ್ ಟೆಂಪರೇಚರ್ ರೇಟಿಂಗ್ ಆಫ್. ಸರ್ ಟೆಂಪರೇಚರ್ ರೇಟಿಂಗ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತಾರೆ ಅಂತಂದ್ರ -50 to +75 ಡಿಗ್ರಿ ಸೆಲ್. ದಿಸ್ ಇಸ್ ಇಂಪಾರ್ಟೆಂಟ್ ಆಫ್ ದ ಕ್ವೆಶ್ಚನ್ಸ್ ಆಫ್ ಲಿಥೇನಿಯಂ ಸೆಲ್. ಸರ್ ಏನ್ ಲಿಥೇನಿಯಂ ಸೆಲ್ ಟೆಂಪರೇಚರ್ ಇನ್ ಆಪರೇಟಿಂಗ್ ಅಂತ ಕೊಡ್ತಾನ, ಅಲ್ಲಿ ನೀವೇನ್ ಬರೀಬೇಕು -50 to +75 ಅಂತ ಬರೀಬೇಕು. ಆಪ್ಷನ್ ನಂಬರ್ ಎ ಏನಂತ ಕೊಡ್ತಾನ -50 to
plus 75C. Option number B minus 52 minus 75C ಅಂತ ಕೊಡ್ತಾನ. C minus 52 minus 57 ಅಂತ ಕೊಟ್ಟಿರ್ತಾನ. ನೀವು ಆಪ್ಷನ್ ನಂಬರ್ ಯಾವ್ದು ಕರೆಕ್ಟ್ ಇರುತ್ತಾ ಅದನ್ನ ನೀವು ಆನ್ಸರ್ ನೆನ್ಪಿಟ್ಕೋಬೇಕು. ಎಷ್ಟು ಟೆಂಪರೇಚರ್ ಒಳಗ ಲಿಥಿಯಂ ಸೆಲ್ ಅನ್ನ ನೀವು ಆಪರೇಟ್ ಮಾಡ್ಬೇಕಂದ್ರ minus 52 plus 75C. This is answer. Remember your head. ಇದನ್ನ ನೆನಪಿಟ್ಟುಕೊಂಡಿದ್ರೆ ನೀವು ಈ ಆನ್ಸರ್ ಇಂತಂದ್ರೆ ರೈಟ್ ಎ ಇದ್ರೆ ಎ ಹಾಕ್ರಿ, ಬಿ ಇದ್ರೆ ಬಿ ಹಾಕ್ರಿ, ಸಿ ಇದ್ರೆ ಸಿ ಹಾಕ್ರಿ, ಡಿ ಇದ್ರೆ ಡಿ ಹಾಕ್ರಿ. ದಿಸ್ ಇಸ್ ಆನ್ಸರ್ ರೈಟ್. ದೇ ಆರ್ ವೆರಿ ಕಾನ್ಸ್ಟಂಟ್ ಔಟ್ಪುಟ್ ವೋಲ್ಟೇಜ್ ಡ್ಯೂರಿಂಗ್ ದ ಡಿಸ್ಚಾರ್ಜ್. ನೋಡ್ರಿ ಡ್ಯೂರಿಂಗ್ ದ ಅಂದ್ರ ದೇ ಆರ್ ಹ್ಯಾವಿಂಗ್ ಎ ವೆರಿ ಕಾನ್ಸ್ಟಂಟ್ ಔಟ್ಪುಟ್. ಏನಪ್ಪಾ ಅಂದ್ರ ಔಟ್ಪುಟ್ ನಿಮ್ಗೆ ಹೆಂಗ್ ಸಿಗುತ್ತಂತಂದ್ರ 2.5 to 3.5 ಇತ್ತಂತಂದ್ರ ಅಷ್ಟೇ ನಿಮ್ಗೆ ವೋಲ್ಟೇಜ್ ಏನಾಗುತ್ತಾ ಸಿಗ್ತಾ ಇರ್ತೈತೆ ಅಂತ ಹೇಳ್ತಾನ. ವೋಲ್ಟೇಜ್ ಡ್ಯೂರಿಂಗ್. ನೆಕ್ಸ್ಟ್ ಸರ್ ಯೂಸರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಸರ್? ಹಂಗಾರೆ ಇದನ್ನೆಲ್ಲ ರೆಡಿ ಮಾಡಿದ್ರಿ. ಯೂಸರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ? ದ ಪ್ರೈಮರಿ ಸೆಲ್ಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್. ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ನಲ್ಲಿ ಯೂಸ್ ಮಾಡಬಹುದು. ರನ್ನಿಂಗ್ ಫ್ರಮ್ ವಾಚಸ್, ವಾಚಸ್ ನಲ್ಲಿ ಯೂಸ್ ಮಾಡ್ತಾರ. ಸ್ಮೋಕಿಂಗ್ ಅಲಾರಾಮ್ಸ್, ಸ್ಮೋಕಿಂಗ್ ಅಲಾರಾಮ್ಸ್ ಅಲ್ಲಿ ಯೂಸ್ ಮಾಡ್ತಾರ. ನೆಕ್ಸ್ಟ್ ಟಾರ್ಕ್ ನಲ್ಲಿ ಯೂಸ್ ಮಾಡ್ತಾರ. ಹೇರಿಂಗ್ ನಲ್ಲಿ, ಹೇರಿಂಗ್ ಏಡ್ಸ್ ನಲ್ಲಿ ಯೂಸ್ ಮಾಡ್ತಾರ. ಟ್ರಾನ್ಸಿಸ್ಟರ್ ಅಂಡ್ ರೇಡಿಯೋಸ್, ಟ್ರಾನ್ಸಿಸ್ಟರ್ಸ್ ಅಂಡ್ ರೇಡಿಯೋಸ್ ಇಟಿಸಿ. ಇದು ದಿಸ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ ಬರ್ತಕ್ಕಂಥದ್ದು ಏನಂದ್ರೆ ಎರಡೇ ನೆನಪಿಟ್ಕೋಬೇಕು. ಒನ್ ಇಸ್ ದ ಸಾರಿ ಲಿಥಿಯಂ ಸೆಲ್ ಇಸ್ ವೋಲ್ಟೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಇರ್ತಂದ್ರೆ 2.5 to 3.5 ವೋಲ್ಟ್. ದಿಸ್ ಇಸ್ ರಿಮೆಂಬರ್, ದಿಸ್ ಇಸ್ ಆನ್ಸರ್ ಇಸ್ ರೈಟ್. ಅನದರ್ ಒನ್ ಇಸ್ ಎಷ್ಟು ಟೆಂಪರೇಚರ್ ನಲ್ಲಿ ಯೂಸ್ ಮ್ಯಾನೇಜ್ ಮಾಡ್ತಿದ್ರ minus 50 degree to plus minus 50 degree to plus 75C. ಇದನ್ನ ಟೆಂಪರೇಚರ್ ಯಾವಾಗ ಆಪರೇಟ್ ಮಾಡ್ತಾರೆ ಅಂತ ನೆನ್ಬಿಡು ಸರ್. ಲಿಥಿಯಂ ಸೆಲ್ ಇದು ಕನ್ಸ್ಟ್ರಕ್ಷನ್ ಈ ತರ ಇರ್ತದ. ಒಂದು ಪಾಸಿಟಿವ್ ಇರುತ್ತೆ. ಯಾವುದೇ ಒಂದು ವಸ್ತು ತಗೊಂಡ್ರೆ ಸೆಲ್ಗಳನ್ನ ಅಲ್ಲಿ ಪಾಸಿಟಿವ್ ಸೈಡ್ ಮತ್ತು ನೆಗೆಟಿವ್ ಸೈಡ್ ಏನಾದ್ರು ಇರುತ್ತೆ. ಒಂದು ಪಾಸಿಟಿವ್ ಇರುತ್ತೆ. ಪಾಸಿಟಿವ್ ಆಗಿರೋ ದಿಸ್ ಇಸ್ ಇನ್ಸುಲೇಟರ್. ಇನ್ಸುಲೇಟರ್ ಬಿಡ ದೇರ್ ಇಸ್ ನೋ ಕರೆಂಟ್ ಪಾಸಿಂಗ್ ಥ್ರೂ. ಇನ್ಸುಲೇಟರ್ ಅಂತ ಆಗಿರುತ್ತೆ. ನೆಕ್ಸ್ಟ್ ಸಪರೇಟರ್ ಅಂತ ಇರ್ತದೆ. ದಿಸ್ ಈಸ್ ಅ ಸಪರೇಟರ್ ಸಾಲಿಡ್ ಎಲೆಕ್ಟ್ರೋಲೈಟ್. ಇದು ಬ್ಲಾಕ್ ಇರುತ್ತೆ. ಸಾಲಿಡ್ ಇದೆ, ಸಾಲಿಡ್ ಇರುತ್ತೆ. ಸಪರೇಟರ್ ಸಾಲಿಡ್ ಎಲೆಕ್ಟ್ರೋಲೈಟ್ ಆಗಿ ಯೂಸ್ ಮಾಡ್ತಾರೆ. ಬ್ಲಾಕ್ ಇರ್ತದೆ, ಬ್ಲಾಕ್ ಇದು ಸಾಲಿಡ್ ಇರ್ತದೆ. ಅದ್ರೊಳಗೆ ಏನಿರ್ತಾರೆ ಸಲ್ಫ್ಯೂರಿಕ್ ಆಸಿಡ್ ಹಾಕಿರ್ತಾರೆ. ಇಲ್ಲಿ ಗ್ರೀನ್ ಹಾಕಿಲ್ಲ. ದಿಸ್ ಈಸ್ ಅ ಸಲ್ಫ್ಯೂರಿಕ್ ಆಸಿಡ್. ಆಮೇಲೆ ಇಲ್ಲಿ ನೆಗೆಟಿವ್ ಟರ್ಮಿನಲ್ಸ್ ಇರುತ್ತೆ. ಅದೇನಂತ ಹೇಳ್ತೀವಿ ನಾವು ಎಲೆಕ್ಟ್ರೋಡ್ ತರ ಯೂಸ್ ಮಾಡ್ತೀವಿ. ಎಲೆಕ್ಟ್ರೋಡ್ ತರ ಏನ್ ಮಾಡ್ತೀವಿ, ಎಲೆಕ್ಟ್ರೋಡ್ ಅದ. ಇಲ್ಲಿ ಕೇಸ್ ಅಂತ ಹಾಕಿರ್ತೀವಿ. ಅಲ್ಲಿ ರಬ್ಬರ್ ಇದಿರಾಗಿರ್ತಾರ. ದಿಸ್ ಇಸ್ ಕೇಸ್ ಅಂಡ್ ಪ್ಲಸ್ ಎಲೆಕ್ಟ್ರಾನ್ಸ್ ಇಸ್ ಕಾರ್ಬನ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಕಾರ್ಬನ್ ರಾಡ್ ಅಂಡ್ ಇನ್ಸುಲೇಟರ್ ಇಸ್ ನೆಗೆಟಿವ್ ಟರ್ಮಿನಲ್. ಅದನ್ನ ಹಾಕಿರ್ತಾರ. ದಿಸ್ ಇಸ್ ಅ ಪಾಸಿಟಿವ್ ಟರ್ಮಿನಲ್, ದಿಸ್ ಇಸ್ ಅ ನೆಗೆಟಿವ್ ಟರ್ಮಿನಲ್. ಏನ್ ಹಾಕಿರ್ತಾರ ಅಂತಂದ್ರೆ ನಮಗ ಲಿಥಿಯಂ ಸೆಲ್ ಅಲ್ಲಿ ಏನ್ ಹಾಕಿರ್ತಾರ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಎಲೆಕ್ಟ್ರೋಲೈಟ್ ತರ ಯೂಸ್ ಮಾಡ್ತಾರ. ಅಂಡ್ ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಇಸ್ ಎಲೆಕ್ಟ್ರೋಡ್ಸ್ ಇಸ್ ಕಾರ್ಬನ್ ರಾಡ್. ದಿಸ್ ಇಸ್ ಎಲೆಕ್ಟ್ರಾನ್ಸ್ ಇಸ್ ಕಾರ್ಬನ್ ರಾಡ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರ? ಆಮೇಲೆ ಯೂಸಸ್ ಆಫ್ ವಾಚಸ್, ಆಮೇಲೆ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ಸ್ ಅದರ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ಫಾರ್ ಕ್ವಶನ್. ವೋಲ್ಟೇಜ್ ಕೇಳ್ತಾರ, ಆಮೇಲೆ ಟೆಂಪರೇಚರ್ ಕೇಳ್ತಾರ. ಇದನ್ನ ನೆನಪಿಟ್ಕೊಳ್ರಿ. ದ ಪ್ರೀವಿಯಸ್ ಕ್ಲಾಸ್ ಅನದರ್ ಇನ್ ದಿಸ್ ಗ್ಯಾಪ್ ವಾಟ್ ಈಸ್ ಅ ಪ್ರೈಮರಿ ಸೆಲ್. ಪ್ರೈಮರಿ ಸೆಲ್ ಅಂತ ನಿಮ್ಗೆ ಹೇಳಿಲ್ಲ ಡೆಫಿನಿಷನ್. ಈಗ ಹೇಳ್ತಾ ಇದ್ದೀನಿ. ನೀವೆಲ್ಲ ಟೈಪ್ಸ್ ಆಫ್ ಪ್ರೈಮರಿ ಸೆಲ್ ನೋಡಿದ್ವಿ. ಮೊನ್ನೆ ನಾವು ಹೇಳಿಲ್ಲ. ಪ್ರೈಮರಿ ಸೆಲ್ ಅಂದ್ರ ದ ಪ್ರೈಮರಿ ಸೆಲ್ ಕೆನಾಟ್ ಬಿ ನಾಟ್ ರೀಚಾರ್ಜಬಲ್ ಈಸ್ ಕಾಲ್ಡ್ ಆಸ್ ಎ ಪ್ರೈಮರಿ ಸೆಲ್. ಪ್ರೈಮರಿ ಸೆಲ್ ಅಂದ್ರ ಯಾವುದೇ ಸೆಲ್ಗಳು ಕೂಡ ರೀಚಾರ್ಜಬಲ್ ಆಗಲ್ಲ. ಅಂತ ಸೆಲ್ಗೆ ನಾವೇನಂತ ಹೇಳ್ತೀವಿ? ಪ್ರೈಮರಿ ಸೆಲ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಂಡ್ಬಿಡ್ರಿ. ಪ್ರೈಮರಿ ಸೆಲ್ ಅಂತಂದ್ರ ನಾಟ್ ರೀಚಾರ್ಜಬಲ್. ಅದು ಯೂಸ್ ಮಾಡಬೇಕು, ಒಗಿಬೇಕು. ದಿಸ್ ಈಸ್ ಅ ಪ್ರೈಮರಿ ಸೆಲ್ ಅಂತ ಹೇಳ್ತೀವಿ. ವಾಟ್ ಈಸ್ ಅ ಪ್ರೈಮರಿ ಸೆಲ್ ಅಂತ ಕೇಳಿದ್ರ ದ ಪ್ರೈಮರಿ ಸೆಲ್ಸ್ ಆರ್ ನಾಟ್ ರೀಚಾರ್ಜಬಲ್ ಈಸ್ ಕಾಲ್ಡ್ ಆಸ್ ಎ ಪ್ರೈಮರಿ ಸೆಲ್. ವಾಟ್ ಆರ್ ದ ಟೈಪ್ಸ್ ಆಫ್ ಪ್ರೈಮರಿ ಸೆಲ್? ಮೊನ್ನೆ ಹೇಳಿದ್ವಿ ನಾವು. ಸಿಂಪಲ್ ಓಟೈಕ್ ಸೆಲ್, ಆಮೇಲೆ ಕಾರ್ಬನ್ ಜಿಂಕ್ ಸೆಲ್ ಆರ್ ಡ್ರೈ ಸೆಲ್ ಅಂತ ಹೇಳಿದ್ವಿ. ರಿಮೆಂಬರ್. ನೆಕ್ಸ್ಟ್ alkaline cell, ಆಮೇಲೆ mercury cell, silver oxide cell and lithium cell. This is the primary cell. ಗೊತ್ತಾಯ್ತಾ? ಓನ್ಲಿ ಫಾರ್ ಸೆಲ್ಸ್ ಅಂಡ್ ಬ್ಯಾಟರಿ ಅಲ್ಲಿ ಇವೆಲ್ಲ ಪ್ರೈಮರಿ ಸೆಲ್ ಅಂತ ಬರುತ್ತೆ. ನೆಕ್ಸ್ಟ್ ನಾವು ಈ ಕ್ಲಾಸ್ ನಲ್ಲಿ ಇದನ್ನ ಮಾಡ್ತೀವಿ.